ಸಿಕ್ತು ಅಂತ ಹೇಳಿ ಏನಿದೆ? ಅದೇ ಮಾನ್ಯ ಗೃಹ ಸಚಿವರ ಆದೇಶ ಪ್ರಕಾರ ಅವರು ಸಿಸಿನವರಿಗೆ ಸಿಸಿವಿನವರು ಅಲ್ಲಿ ಹೋಗಿ 2 ಗಂಟೆಗೆ ಅಷ್ಟು 10 ನಿಮಿಷ 15 ನಿಮಿಷ ನಾನಿದ್ದೆ. ಅವರು 4-5 ಅವರ್ಸ್ ರೇಡ್ ಅವರು ಮಾಡಿದ್ದಾರೆ. ಅವರೆಲ್ಲ ಕಡೆ ಸರ್ಚ್ ಮಾಡಿದ್ದಾರೆ. ಆದ್ರೆ ಇದು ಪ್ರಜ್ವಲ್ ರೇವಣ್ಣದು ಸೆಲ್ನಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಸಿಕ್ಕಿದೆ, ಒಂದು ಪೆನ್ ಡ್ರೈವ್ ಸಿಕ್ಕಿದೆ, ಮತ್ತೆ ಒಂದು ಚಾರ್ಜರ್ ಸಿಕ್ಕಿದೆ. ಅದು ಕೇಳಿದಾಗ ಅವರು ಅಸ್ಪಷ್ಟವಾಗಿ ಉತ್ತರ ಬಹುಶಃ ಅವರು ಮಿಸ್ಗೈಡ್ ಮಾಡಕ್ಕೆ ಇನ್ನು ಟ್ರೈ ಮಾಡ್ತಾ ಇದ್ದಾನೆ. ಈಗ ನಾವು ಇದು ಗೊತ್ತಾಯ್ತು ಕಿ ಅವನು ಯೂಸ್ ಮಾಡ್ತಾ ಇದ್ದಾನೆ. ಸೊ ಆ ಭಾಗದಲ್ಲಿ ಇರುವಂತಹ ಯಾರು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಅಲ್ಲಿ ಇನ್ಚಾರ್ಜ್ ಇದ್ರು ಅವನಿಗೆ ನಾವು ಸಸ್ಪೆಂಡ್ ಮಾಡಿದ್ವಿ. ಮತ್ತೆ ಈಗ ಯಾರು ಜೈಲರ್ ಅಥವಾ ಬೇರೆ ಅಲ್ಲಿ ಇದು ಸಿಬ್ಬಂದಿಗಳು ಅಧಿಕಾರಿಗಳು ಇದ್ದಾರೆ ಅವರದ್ದು ಏನು ರೂಲ್ ಇದೆ ಅದರ ಸಲುವಾಗಿ ನಾವು ಇದು DIG ಖನ್ಗಾವಿ ಅವರಿಗೆ ನಾವು ಇದು ಕೆಲಸ ನಾವು ವಹಿಸಿದ್ದೀವಿ. ಅವರು ನಾಳೆಯಿಂದ ಇನ್ಕ್ವೈರಿ ಮಾಡ್ತಾರೆ. ಮತ್ತೆ SP ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್ ಅವರಿಗೆ ಕೂಡ ನಾವು ಸೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಯಾಕಂದ್ರೆ ಅವರು ಅಲ್ಲಿ ಹತ್ತಿರದಲ್ಲಿ ಈ ಎಲ್ಲ ನಡೀತಾ ಇತ್ತು, ಮತ್ತೆ ಈ ಲೋಪದೋಷಗಳು ಆಗಿದೆ, ಅದು ಒಂದು. ಮತ್ತೆ ಇನ್ನೊಂದು ವಿಷಯಕ್ಕೆ ನಾವು ಅವನು ನಿನ್ನೆ ಕೈದಿದ್ದು ಬಟ್ಟೆ ಧರಿಸಲಿಲ್ಲ, ನಾನು ಕೇಳಿದ್ದೆ. ಈ ಬಗ್ಗೆ ನಮಗೆ 3 ತಿಂಗಳ ಹಿಂದೆ ಯಾರು ದೂರು ಕೊಟ್ಟಿದ್ರು. ಆ ಟೈಮ್ ನಾನು ಅವ್ರಿಗೆ ಮೆಮೊ ಇಶ್ಯೂ ಮಾಡಿದ್ದೆ ಕಿ ಕಡ್ಡಾಯವಾಗಿ ಎಲ್ಲರೂ ಇದು ಯಾರು ಸಜಾಬಂದಿ ಪ್ರಿಸನರ್ಸ್ ಇದ್ದಾರೆ ಅವರು ಪ್ರಿಸನ್ ರೂಲ್ಸ್ ಪ್ರಕಾರ ಫಾಲೋ ಮಾಡಿಕೊಂಡು ಕೈದಿದ್ದು ಬಟ್ಟೆ ಹಾಕಬೇಕು. ನಿನ್ನೆ ಅದಕ್ಕೂ ಹಾಕಿದಿಲ್ಲ. ಸೊ ಇದೆಲ್ಲ ಈ ಲೋಪದೋಷಗಳು ನಾವು ಹೇಳಿದ್ರು ಕೂಡ ಇದು ಫಾಲೋ ಆಗಿಲ್ಲ. ಅದರ ಸಲುವಾಗಿ ಅವರಿಗೆ ಕೂಡ ಸೋಕಾಸ್ ನೋಟಿಸ್ ನಾವು ಕೊಟ್ಟಿದ್ದೀವಿ. ಮತ್ತೆ ಈಗ ಯಾರು ಕೊಟ್ಟಿದ್ದಾನೆ ಇದರ ಬಗ್ಗೆ ಸಿಸಿಬಿನವರು ತನಿಖೆ ಅವರು ಮಾಡ್ತಾರೆ. ಯಾರು ಕೊಟ್ಟಿದ್ದಾನೆ ಅದು ಇಂಪಾರ್ಟೆಂಟ್ ಇದೆ. ಯಾರು ಜೈಲು ಒಳಗಡೆ ಏನಾದ್ರು ಮಾಡಿದರೆ ಆರ್ತಿ ಕಂಡು ಬಂದ್ರೆ ನಾವು ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಬೇಕಾಗತ್ತೆ. ನಾವು ಅಲ್ಲಿ ಪರಪ್ಪನಘಾಟದಲ್ಲಿ ಕಳೆದ 7-8 ತಿಂಗಳಲ್ಲಿ 300ಕ್ಕಿಂತ ಜಾಸ್ತಿ ಫೋನ್ಗಳು ಅದು ಸೀಜ್ ಆಗಿದೆ. ಆದ್ರೆ ಹಳೆ ಲಾಟ್ ಏನಿದೆ ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ಈ ಹಳೆ ಸ್ಟಾಕ್ ಏನಿದೆ ಪರಪ್ಪನಘಾಟ್ ಒಳಗಡೆ ಲಾಸ್ಟ್ 3-4 ಇಯರ್ಸ್ ಏನ್ ಬಂದಿದೆ ಅದು ಇನ್ನೂ ಕೆಲವು ಫೋನ್ಗಳು ಇನ್ನೂ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಈ ಫೋನ್ ಬಗ್ಗೆ ಕೂಡ ಅನಿಸ್ದೆ ಇದು ಸ್ವಲ್ಪ ಹಿಂದೆಯಿಂದ ಅವನ ಕಡೆ ಬಂದಿದ್ದಾನೆ. ಸಿಮ್ ಕಾರ್ಡ್ ಚೇಂಜ್ ಮಾಡಿದ್ದಾನೆ ಇತ್ತೀಚೆಗೆ. ಆದ್ರೆ ಫೋನ್ ಸ್ವಲ್ಪ ಅವನ ಕಡೆ ಇದು ಮಾರ್ಚ್ ನಲ್ಲಿ ಕೂಡ ಒಂದು ಸಿಮ್ ಯೂಸ್ ಆಗಿದೆ. ಈಗ ಇದು ನಮ್ಗೇನ್ ಮಾಹಿತಿ ಬಂದಿದೆ. ಈಗ ನೋಡ್ಬೇಕು ಮಾರ್ಚ್ ಹಿಂದೆ ಕೂಡ ಎಲ್ಲಿ ಇತ್ತು ಫೋನ್ ಏನಿದೆ ಅದು ಸ್ವಲ್ಪ ನಾವು ನೋಡ್ಬೇಕಾಗತ್ತೆ. ಸೊ ನಾವು ಇಷ್ಟು ರೇಡ್ ಮಾಡಿದ್ದು ಕೂಡ ಕ್ರಮ ತಗೊಂಡಿದ್ದು ಕೂಡ ಈ ರೀತಿ ಘಟನೆ ಆಗೋದು ಒಂದು ನಮ್ಮ ಪ್ರಿಸನ್ ಮತ್ತೆ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಗೆ ಒಂದು ಮುಜುಗರ ಆಗೋದು, ಆ ನಂತರ ಸರ್ಕಾರಕ್ಕೆ ಒಂದು ಮುಜುಗರ ಇದು ಉಂಟು ಮಾಡ್ತಾರೆ. ಸೊ ಈ ಪ್ರಕಾರ ನಮ್ಮ ಪ್ರಕಾರ ಇದು ಸರಿ ಇಲ್ಲ. ಯಾರು ಇದಕ್ಕೆ ಕಾರಣೀಭೂತಿರ್ತಾರೆ ಅವ್ರ ಮೇಲೆ ನಾವು ಕಠಿಣ ಕ್ರಮ ಜರುಗಿಸಬೇಕಾಗತ್ತೆ. ಈಗ ಕೂಡ ನಾವು ಮಾಡಿದೀವಿ. ನಾವು ಬಂದ ನಂತರ ಬಹಳಷ್ಟು ಜನ ನಮ್ಗೆ ಇದು ಬಹಳ ಬೇಜಾರಾಗತ್ತೆ ಅವ್ರ ಮೇಲೆ ಕ್ರಮ ತಗೊಳಕ್ಕೆ. ಆದ್ರೆ ಯಾವ ಬೇರೆ ದಾರಿನಿಲ್ಲ. ಯಾಕಂದ್ರೆ ಇಷ್ಟು ನಾವು ಹೇಳಿದ್ರು ಕೂಡ, ಇಷ್ಟು ಅವ್ರಿಗೆ ನಾವು ಅವ್ರ ಮೇಲೆ ಕಣ್ಣಿಟ್ಟಿದ್ರು ಕೂಡ ಈ ರೀತಿ ಅವರು ಕೆಲಸ ಮಾಡ್ತಾರೆ. ಮತ್ತೆ ಅವ್ರ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮ ಆಗಲಿ ಅಥವಾ ಶಿಸ್ತಿನ ಕ್ರಮ ಆಗಲಿ ನಾವು ತಗೊಳ್ಳೇಬೇಕಾಗತ್ತೆ. ಸೊ ಇದು ಈ ರೀತಿ ಘಟನೆ ನಮ್ಮವರು ಮಾಡಕ್ಕೆ ಹೋದ್ರೆ ಮುಂದೆ ಕೂಡ ನಾವು ಕ್ರಮ ತಗೊಳ್ತೀವಿ. ಮತ್ತೆ ಈ ರೀತಿ ಘಟನೆ ಆಗಬಾರ್ದು, ಅದರ ಸಲುವಾಗಿ ನಾವು ಪ್ರಯತ್ನ ನಾವು ಮಾಡ್ತೀವಿ. ಏನೇ ಅಲ್ಲ, ಮಾರ್ಚ್ಲಿ ಅವರು ಯೂಸ್ ಮಾಡ್ತಿರ್ಲಿಲ್ಲ. ಮಾರ್ಚ್ಲಿ ಬೇರೆ ಯೂಸ್ ಮಾಡ್ತಾ ಇದ್ರು. ಆದ್ರೆ ಜೈಲ್ ಒಳಗಡೆ ಅದು ಇತ್ತು ಮಾರ್ಚ್ಲಿ, ಅದು ಒಂದು ಬಂದಿದೆ. ಇದು ಕೆಲಸ ಸಿಸಿವಿ ನೋಡಿ. ಈಗ ತನಿಖೆ ಪಾರ್ಟ್ ಏನಿದೆ ದಯವಿಟ್ಟು ಅದು ಸಿಸಿವಿನವರಿಗೆ ಕೇಳಿ. ಅದು ಸರಿ ಆಗಲ್ಲ ನಾವು ಮಾತಾಡೋದು. ನಾನು ನಿಮ್ಗೆ ಸುಮ್ಮನೆ ಕೆಲವು ವಿಷಯ ಹೇಳಿದೆ. ಆದ್ರೆ ಅವರು ಮಾಡ್ತಾರೆ, ಕುಲಂಕುಷವಾಗಿ ಮಾಡ್ತಾರೆ, ಡೀಪ್ ಆಗಿ ಮಾಡ್ತಾರೆ. ಎಲ್ಲ ಸಿಗುತ್ತೆ ಅವ್ರಿಗೆ ಇನ್ಫಾರ್ಮೇಶನ್ಗಳು. ಅವರು ಅದ್ರ ಬಗ್ಗೆ ನಾನು ಅವ್ರಿಗೆ ಹೇಳಿದ್ದೇನೆ ನಮ್ಮ ಸಲುವಾಗಿ ಇದು ಹಾಗೆ ಬಂತು, ಅದು ಒಂದು ನಮ್ಗೆ ಇಂಪಾರ್ಟೆಂಟ್. ಅದು ಕೂಡ ಅವ್ರಿಗೆ ಅವ್ರ ಕೈಗೆ ಹಾಗೆ ಬಂತು, ಯಾರು ಕೊಟ್ಟರು. ಅಲ್ಲ ನೋಡಿ, ಈಗ ಸಿಸಿವಿನವರು 10 ಸರ್ತಿ ರೇಡ್ ಮಾಡಿದ್ದಾರೆ. ಆದ್ರೆ ಅವ್ರಿಗೆ ಯಾವ ಮೊಬೈಲ್ ಫೋನ್ ಸಿಕ್ಕಿಲ್ಲ. ನಮ್ಗೆ 300 ಮೊಬೈಲ್ ಫೋನ್ ಲಾಸ್ ಇದ್ದು ಅದು ಆರ್ತಿ ತಾಳ್ಮೆ ಮಾಡಕ್ಕೆ ಆಗಲ್ಲ. ಆದ್ರೆ ಅದು ಏನಾಗಿರ್ಬೇಕು, ನಮ್ಮ ಅಧಿಕಾರಿಗಳು ಕೂಡ ಯಾರು ಸಿಗ್ನಲ್ ಕೊಟ್ಟಿರ್ಬಹುದು ಆ ಟೈಮ್ಗೆ ಇವರಿಗೆ ವಿಶೇಷವಾಗಿ. ಆದ್ರೆ ನಾನು ಹೇಳ್ತಾ ಇದ್ದೀನಿ ಈಸ್ಟ್ ಡಿವಿಷನ್ ನವರು 100-200 ಜನ ತಗೊಂಡು ಹೋದ್ರು, ಪಾಪ ಅವ್ರಿಗೆ ಏನ್ ಸಿಕ್ಕಿಲ್ಲ. ಅದರ ಅರ್ಥ ಹಾಕಿಲ್ಲ ಅಲ್ಲಿ ಇಲ್ಲ, ಅದು ಇಲ್ಲ, ಆದ್ರೆ ಸಿಕ್ಕಿಲ್ಲ ಅವರಿಗೆ. ಸಿಸಿವಿನವರು ಹಿಂದೆ ಎಷ್ಟು ಸರ್ತಿ ರೇಡ್ ಮಾಡಿದ್ದಾರೆ. ಇದು ಲಾಸ್ಟ್ 5-6 ಅಲ್ಲಿ 3-4 ಸರ್ತಿ ಅವರು ಹೋಗಿದ್ದಾರೆ. ಆದ್ರೆ ಆ ಟೈಮ್ಗೆ ಅವ್ರಿಗೆ ಏನ್ ಸಿಕ್ಕಿಲ್ಲ.
ನಮ್ಮವ್ರಿಗೆ ಡೈಲಿ ಸಿಗ್ತಾನೆ ಇದೆ. ನಿನ್ನೆ ರಾತ್ರಿ ಕೂಡ ಈ ಘಟನೆ ಆಗಿದ್ದಂತ 2 ಮೊಬೈಲ್ ಮತ್ತೆ ಅಲ್ಲಿ ಹೈ ಸೆಕ್ಯೂರಿಟಿ ಬ್ಲಾಕ್ ನಮಗೆ ಸಿಕ್ಕಿದೆ. ನಾನು ಹೇಳ್ತಾ ಇದ್ದೀನಿ, ಇದು ನೀವು ಹೇಳೋದಕ್ಕೆ ಇದು ಅವ್ರಿಗೆ ಸಿಕ್ಕಿಲ್ಲ ಇವ್ರಿಗೆ ಸಿಕ್ತು ಅದು, ಆದ್ರೆ ಅಲ್ಲಿ ನಮ್ಗೆ ಅನಿಸ್ಬೇಕು ಸ್ವಲ್ಪ ಕನ್ವೈನೆನ್ಸ್ ಇರ್ಲೇಬೇಕು ಅವ್ರಿಗೆ ನಮ್ಮವ್ರಿಗೆ. ಯಾಕೆಂದ್ರೆ ಒಬ್ಬ ಇಂಪಾರ್ಟೆಂಟ್ ಕೈದಿ ಇದ್ದಾಗ ಅವನು ಏನೋ ಒಂದು ಚಲನ್ ವಲನ್ ಅವನು ನಾವು ನೋಡ್ಬೇಕು. ಅವನು ಯೂಸ್ ಮಾಡ್ತಾ ಇದ್ದಾನೆ, ಅದರ ಬಗ್ಗೆ ನಮ್ಮವ್ರಿಗೆ ಅಲ್ಲಿ ಯಾರು ಇರ್ತಾನೆ ಓಡಾಡ್ತಾನೆ ಅವ್ರಿಗೆ ಮಾಹಿತಿ ಇರ್ತದೆ. ಆ ಲೋಕದೋಷಗಳು ಖಂಡಿತ ಇದೆ. ಮತ್ತೆ ಆ ದಿವಸ ಕೂಡ 6th ಆಗಿದೆ, ಮೇ ಬಿ ಯಾರು ಅವ್ರಿಗೆ ಏನಾದ್ರು ಬೇರೆ ರೀತಿಯಿಂದ ಏನಾದ್ರು ಅವ್ರಿಗೆ ಮಾಹಿತಿ ಬಂದಿರ್ಬೇಕು, ಸರ್ಚ್ ಆಗ್ತಾ ಇದೆ, ಅದರ ಸಲುವಾಗಿ ಸಿಕ್ಕಿರ್ಲಿಲ್ಲ. ಏನು ಸ್ಟ್ರಾಂಗ್ ಡೈರೆಕ್ಷನ್ ಅವ್ರ ಸಲುವಾಗಿ ಅಲ್ಲ, ಅವ್ರ ಸಲುವಾಗಿ ಆತೇನಿಲ್ಲ ಅಲ್ಲ, ಅವ್ರ ಸಲುವಾಗಿ ಸುಪ್ರೀಂ ಕೋರ್ಟ್ ಇಲ್ಲ, ದರ್ಶನ್ ಸಲುವಾಗಿ ಇದೆ. ದರ್ಶನ್ ಸರ್ಚ್ ಮಾಡಿದ ಅಲ್ಲಿ ಏನಿಲ್ಲ, ದರ್ಶನ್ ಸೆಲ್ ಸರ್ಚ್ ಮಾಡಿದೆ ನಿನ್ನೆ. ಅಲ್ಲ ನೋಡಿ, ಎಲ್ಲ ನೋಡಿ, ಈಗ ಏನಿದೆ ಸಮಸ್ಯೆ ಏನಿದೆ ಕಿ ಯಾವ ಒಂದು ಘಟನೆಯಿಂದ ನಾವು 100 ಒಳ್ಳೆ ಮಾಡಿದರೆ ಅದೆಲ್ಲ ಹೊರಟೋಗುತ್ತೆ, ಗೊತ್ತಿದೆ. ವಿಶೇಷವಾಗಿ ಈ ರೀತಿ ಒಂದು ಹೈ ಪ್ರೊಫೈಲ್ ಜನ ಕಡೆ ಸಿಕ್ಕರೆ ಅದು ಡೆಫಿನೆಟ್ಲಿ ಅದು ತಪ್ಪಿದೆ. ನಾವು ಅದಕ್ಕಾಗಿ ಯಾರು ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿ ಅವ್ರಿಗೂ SCN ಇಶ್ಯೂ ಮಾಡಿದ್ದೀನಿ. ಯಾಕೆಂದ್ರೆ ಜವಾಬ್ದಾರಿ ಅವರದಕ್ಕೂ ಇರ್ತಿದೆ. ಮತ್ತೆ ನಾನು ಬಟ್ಟೆ ಬಗ್ಗೆ ನಾನೇ ವಿಶೇಷವಾಗಿ ನಾನು ಹೇಳಿದ್ದೆ. ಸೊ ಅವರು ಇನ್ನೂ ಜಾಗರೂಕತೆ ವಹಿಸ್ಕೊಳ್ಬೇಕು. ಯಾರಿಗೆ ನಾವು ತೊಂದರೆ ಕೊಡಬೇಕು ನಮ್ಮ ಅಧಿಕಾರಿಗಳಿಗೆ ಅಥವಾ ಅವ್ರಿಗೆ ಸಮಸ್ಯೆ ಮಾಡಬೇಕು ನಮ್ಮ ಉದ್ದೇಶ ಇಲ್ಲ. ಆದ್ರೆ ನಮ್ಮ ಕಾರ್ಯವೈಖರಿ ಏನಿದೆ ಅದು ಸುಧಾರಿಸಬೇಕು. ನಾನು ಆಗ್ಲಿ ಅಥವಾ ನಮ್ಮ ಸಿಬ್ಬಂದಿ ಆಗ್ಲಿ ಅಥವಾ ನಮ್ಮ ಅಧಿಕಾರಿ ಆಗ್ಲಿ, ನಾವು ನಮ್ಮ ಲೋಪದೋಷಗಳು ಸರಿಪಡಿಸ್ಬೇಕು. ಏನು ಲೂಪ್ಹೋಲ್ಸ್ ಇದೆ ಅದು ನಾವು ಸರಿಪಡಿಸ್ಬೇಕು. ಅದು ನಾವು ಮಾಡದೇ ಇದ್ರೆ ಈಗ ಹಂಗೆ ಬಿಟ್ರೆ ಮತ್ತೆ ಅದು ಸರಿ ಇರಲ್ಲ. ಸೊ ಯಾರು ಆಗ್ಲಿ, ಅದು ನಾನು ಆಗ್ಲಿ ನಮ್ಮ ಅಧಿಕಾರಿಗಳು ಆಗ್ಲಿ ಯಾವಂತ ಅಧಿಕಾರಿಗಳು ಆಗ್ಲಿ, ನಾವು ನಮ್ಮ ಇದಕ್ಕೆ ಸ್ಟೆಪ್ ಅಪ್ ಮಾಡ್ಬೇಕು. IPS ಆಫೀಸರ್ ಹಾಕಿದ್ದಾರೆ, ಅಲ್ಲಿ ಹಾಕಿದ್ದಾರೆ, ಅಥವಾ ಇಲ್ಲಿಗೂ IPS ಆಫೀಸರ್ ಹಾಕಿದ್ದಾರೆ. ಯಾಕಂದ್ರೆ ಇದು ಪ್ರಿಸನ್ ಡಿಪಾರ್ಟ್ಮೆಂಟ್, ಒಬ್ರು IPS ಆಫೀಸರ್ಗೆ ಹಾಕಿದ್ದಾರೆ. ಸೊ ನಾವು ಕೂಡ ನಮ್ಮ ಯುಟಿಲಿಟಿ ಏನಿದೆ ನಾವು ತೋರಿಸ್ಬೇಕು. ಅದರ್ವೈಸ್ ಪ್ರಿಸನ್ ಅವರೇನ ಅದು ಮುಖ್ಯಸ್ಥ ಆಗ್ಬೋದು, ಒಬ್ರು IPS ಯಾಕೆ ಮುಖ್ಯಸ್ಥ ಆಗ್ಬೇಕು, ಅದಕ್ಕೂ ಪ್ರಶ್ನೆ ಬರುತ್ತೆ. ಸೊ ನಾವು ಸರ್ಕಾರ ನಿರೀಕ್ಷೆಗೆ ಮತ್ತೆ ಜನರ ನಿರೀಕ್ಷೆಗೆ ನಾವು ತಕ್ಕಂತ ನಾವು ಕೆಲಸ ಮಾಡ್ಬೇಕು. ಇದು ಡೆಫಿನೆಟ್ಲಿ ಇದೊಂದು ಲೋಪ್ ಇದೆ, ಇದರ ಬಗ್ಗೆ ಏನು ಹೇಳಕ್ಕೆ ಆಗಲ್ಲ. ಹೂಎವರ್ ಇಸ್ ರೆಸ್ಪಾನ್ಸಿಬಲ್ ದೇ ವಿಲ್ ಫೇಸ್ ದ ಮ್ಯೂಸಿಕ್. ಅದು ನಾವು ನೋಡಿ, ಜಾಮರ್ದು ಸಮಸ್ಯೆ ಅನ್ಫಾರ್ಚುನೇಟ್ಲಿ ಒಂದು ಶಾಶ್ವತವಾದ ಸಮಸ್ಯೆ ಆಗ್ಬಿಟ್ಟಿದೆ. ಈ ಯಾವಾಗ ಜಾಮರ್ 15 years ಹಿಂದೆ ಇದು ಹಾಕಿದ್ರು, 2G ಜಾಮರ್ ಹಾಕಿದ್ರು. ಆ ಟೈಮ್ ಆನಂತರ ಏನ್ ಮಾಡಿದ್ರೆ THCBS ಆಯ್ತು, ಟವರ್ ಹಾರ್ಮೋನಿಕ್ಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್. THCBS ಮತ್ತೆ ಜಾಮರ್ಗೆ ಅಷ್ಟು ಸಾಮರ್ಥ್ಯ ಆಗಿರ್ಲಿಲ್ಲ, ಅವರು ಹಾಕ್ಬಿಟ್ಟಿದ್ದಾರೆ ಸುಮ್ಮನೆ. ಅದೇನಾಗ್ತಾ ಇದೆ, THCBS ಜಾಮರ್ಗೆ ಇಂಟರ್ಫಿಯರ್ ಆಗಿ ಇದು ಸಮಸ್ಯೆ ಆಗ್ತಾ ಇದೆ. ಮತ್ತೆ THCBS ಕೆಲವು ಕನ್ಫಿಗರೇಷನ್ ಸರಿ ಇಲ್ಲ. ಅದಕ್ಕಾಗಿ ಆ ಏನ್ ಕೆಪಾಸಿಟಿ ಅಲ್ಲಿ ಜಾಮರ್ದು ಫಂಕ್ಷನ್ ಆಗ್ಬೇಕು ಆ ಫಂಕ್ಷನ್ ಅದು ಆಗ್ತಾ ಇಲ್ಲ. ಲಾಸ್ಟ್ 7-8 months ಇಂದ ಸತತವಾಗಿ ನಾವು ಇದರ ಸಲುವಾಗಿ ಟ್ರೈ ಮಾಡ್ತಾ ಇದ್ವಿ. ಲಾಸ್ಟ್ ಮೀಟಿಂಗ್ ನಾವು ಈಗ THCBS ಕನ್ಫಿಗರೇಷನ್ ಸರಿ ಮಾಡಕ್ಕೆ ನಾವು ಹೇಳಿದ್ವಿ. ಅವರು ನವರು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಂ ನವರು ಆ ಕೆಲಸ ಮಾಡಬೇಕು. ಅವ್ರಿಗೆ ನಾವು ಕರೆಸಿ ನೀವು ನೋಡ್ರಿ ಇದು ಸಲುವಾಗಿ ಬ್ಲಾಕ್ ಸ್ಪಾಟ್ಸ್ ಇನ್ನು ಬಹಳ ಜಾಸ್ತಿ ಇದೆ. ಈಗ ಮೊದಲೇ ಇತ್ತು 2-3 ನಾವು ಹೇಳ್ತಾ ಇದ್ವಿ. ಈಗ ನೀವು 9th ಬ್ಲಾಕ್ ಸಿಗುತ್ತೆ, ಈಗ 3rd ಬ್ಲಾಕ್ ಸಿಗುತ್ತೆ, ಅಥವಾ 8th ಬ್ಲಾಕ್ ಸಿಗುತ್ತೆ. ಈಗ ಬ್ಲಾಕ್ ಸ್ಪಾಟ್ ಸಿಗ್ತಾನೆ ಇದೆ. ಸೊ ನಾವು ಮೀಟಿಂಗ್ ಮಾಡ್ಕೊಂಡು ಮಿನಿಮೈಸ್ ಮಾಡಬೇಕು. ಮತ್ತೆ ಇನ್ನೊಂದು ಆಂಗಲ್ ಅಲ್ಲಿ ಇತ್ತು, ನಾವು ಬಹಿರಂಗವಾಗಿ ಹೇಳ್ಬೇಕಾಗಿ ಏರ್ಟೆಲ್ ಆಂಧ್ರ ಪ್ರದೇಶದ ಸಿಮ್ ಸತತವಾಗಿ ನಮ್ಮ ಜೈಲಿನಲ್ಲಿ ಯೂಸ್ ಆಗ್ತಾ ಇದೆ. ಇದರ ಬಗ್ಗೆ ನಾವು ಏರ್ಟೆಲ್ ಅವರಿಗೆ ಬಹಳ ತಾಕೀತ್ ಮಾಡಿದ್ವಿ ಎಲ್ಲ ಮೀಟಿಂಗ್ ನಲ್ಲಿ. ನೀವು ಯಾಕೆ ನಿಮ್ದು ಸಿಮ್ ಇದೆ ನಮ್ಮ ಕೈದಿಗಳು ಇಷ್ಟು ಯೂಸ್ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಈವನ್ SP ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್ಗೆ ಹೇಳಿದ್ದಕ್ಕೆ ನೀವು ಅವ್ರ ಮೇಲೆ FIR ಅವಕ್ಕೂ ಹೆಸರು ಸೇರಿಸಬೇಕು. ಆಕ್ಚುಲಿ ಈಗ ಕೂಡ ನಮ್ಮ ಪ್ರಕಾರ ಈಗ ಏನಿದು ತನಿಖೆ ನಡೀತಾ ಇದೆ, ಆ CCVನವರು ಅವ್ರದ್ದು ಹಾಗೆ ಇಷ್ಟು ಹೇಳಿದ್ರು ಕೂಡ ಮತ್ತೆ ಅವರದೇ ಇದು ಸಿಮ್ ಸಿಗ್ತಾ ಇದೆ, ಅವರದೇ ಸಿಮ್ ಯೂಸ್ ಮಾಡ್ತಾ ಇದ್ದು ಏನ್ ಕಾರಣ, ಇದರ ತನಿಖೆ ಕೂಡ ಮಾಡಬೇಕು. ಯಾಕೆಂದ್ರೆ ಜೈಲಿನಲ್ಲಿ ಏನ್ ಸಿಮ್ ಸಿಕ್ಕಿದೆ ಅದು ಏರ್ಟೆಲ್ ಆಂಧ್ರ ಪ್ರದೇಶ್ ಸಿಮ್ ನ ಇದು ಸಿಗ್ತಾ ಇದೆ. ಇದು ಏನ್ ಗುಟ್ಟು ಇದು ನಮ್ಮ ಪ್ರಕಾರ ಸ್ವಲ್ಪ ಅದು ಬಯಲಾಗಬೇಕು. ಮತ್ತೆ ಇದರ ಬಗ್ಗೆ ಏರ್ಟೆಲ್ ನವರ ಮೇಲೆ ಕೂಡ ನಮ್ಮ ಪ್ರಕಾರ ಕ್ರಮ ಜರುಗಿಸಬೇಕು. ಯಾಕಂದ್ರೆ ಸತತವಾಗಿ ಅವರು ಬರ್ತಾ ಈಗ, ಯಾಕಂದ್ರೆ ಜಿಯೋ ಬರಲ್ಲ, ಅದು ವೋಡಾಫೋನ್ ಬರಲ್ಲ, BSNL ಬರಲ್ಲ, ಇದು ಏರ್ಟೆಲ್, ಅದಕ್ಕೂ ಏರ್ಟೆಲ್ ಆಂಧ್ರ ಸಿಮ್ ಇದು ಬರುತ್ತೆ.
ಇದು ನಾವು ನೋಡಿ ಹೇಳಿದೀವಿ, ಹಿಂದೆ ಹೇಳಿದ್ವಿ ಅವ್ರ ಮೇಲೆ ಆಕ್ಷನ್ ತಗೋಬೇಕು, ಆದ್ರೆ ಮಾಡಿಲ್ಲ. ನಾನು ಸಿಸಿವಿನವ್ರು ಕೂಡ ಹೇಳ್ತೀನಿ, ಇದು ಲಾಸ್ಟ್ ಮೀಟಿಂಗ್ ಕೂಡ ಹೇಳಿದೀವಿ, ನಿಮ್ಗೆ ಎಷ್ಟು ಎಚ್ಚರಿಕೆ ನೀಡಿದ್ರು ಕೂಡ ನಿಮ್ದೇ ಸಿಮ್ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ, ಮತ್ತೆ ಇದೇ ಸಿಮ್ ಯಾಕೆ ಅಲ್ಲಿ ಇದು ಆಗ್ತಾ ಇದೆ, ಆಕ್ಟಿವೇಟ್ ಆಗ್ತಾ ಇದೆ, ಅದು ನಾವು ನೋಡ್ಬೇಕಾಗತ್ತೆ. ಆದ್ರೆ ಇದು ಬೇರೆ 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 ಏಜೆನ್ಸಿ ಇದು, ಆದ್ರೆ ನಮ್ಮ ಏಜೆನ್ಸಿ ನಾವು ಅಷ್ಟೇ ಹೇಳ್ಬೇಕು, ಅದು ನಮ್ಮ ಅಧಿಕಾರಿಗಳು ಕೂಡ ಈ ಹಿಂದೆ ಕೂಡ ಈಗ ಇದನ್ನ ರಂಗಾಪುರ್ ನಾವು ಸಸ್ಪೆಂಡ್ ಮಾಡಿದ್ದು, ಅವನು 1 ತಿಂಗಳ ಹಿಂದೆ ಬಂದಿದ್ದಾನೆ. ಆಕ್ಕಿಂತ ಹಿಂದೆ ಅಲ್ಲಿ ಲೋಕೇಶ್ ಇದ್ದ, ಅವನು ಕೂಡ ವರ್ಗಾವಣೆ ನಾನು ಆಕ್ಚುಲಿ ನಿನ್ನೆ ಅವನಿಗೆ ಮೊದಲೇ ವರ್ಗಾವಣೆ, ಈ ಘಟನೆ ಆಗೋಕ್ಕಿಂತ ಮುಂಚೆ ಇತ್ತು, ಅವನು ಸೈನ್ ಮಾಡಿದೆ. ಈ ಘಟನೆ ಆಗಿದೆ ನಿನ್ನೆ, ಅದು ನಿನ್ನೆ ಬೆಳಿಗ್ಗೆ ನಾನು ಸೈನ್ ಮಾಡಿದ್ದೇನೆ ಅವ್ರದ್ದು, ಯಾಕಂದ್ರೆ ನಮ್ಗೆ ಬಂತೂಕಿ ಇಲ್ಲ, ಸ್ವಲ್ಪ ಅಲ್ಲಿ ಬೇರೆ ಬೇರೆ ಟೈಪ್ ಇದೆ. ಮತ್ತೆ ಕರ್ನಾ ಛತ್ರಿ ಅವನು ಕೂಡ ನಾನು ಮಾಡಿದ್ದೇನೆ, ಅವನು ಇಲ್ಲಿಂದ ವರ್ಗಾವಣೆ ಚಿಕ್ಕಮಗಳೂರಿಗೆ ಯಾರು ಕೆಲವು. ಸೊ ನಾವು ಏನೇನು ಮಾಡಬಹುದು, ಇಲ್ಲಿಲ್ಲ ಬೇರೆ ಜೈಲಿನಲ್ಲಿ ಸೆಂಟ್ರಲ್ ಜೈಲ್ ಇದಕ್ಕೆ ನಾವು ಮಾಡ್ತಾನೆ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಏನಿದೆ ಕಿ ಎಷ್ಟು ಮಟ್ಟಿಗೆ ರಿಸಲ್ಟ್ ಬರಬೇಕು ಅಷ್ಟು ಮಟ್ಟಿಗೆ ರಿಸಲ್ಟ್ ಬರಲ್ಲ. ಅದೊಂದು ನಾವು ಹೇಳುದು ದುರ್ದೈವದ ಸಂಗತಿ. ಯಾವ ಮಟ್ಟಿಗೆ ನಾವು ಎಫರ್ಟ್ ಹಾಕ್ತಾ ಇದ್ವಿ ಅದು ಎಲ್ಲಾ ಲೆವೆಲ್ ನಲ್ಲಿ ಅಷ್ಟೇ ಮಟ್ಟಿಗೆ ಅದು ಸ್ವಲ್ಪ ಅವ್ರಿಗೆ ಮಾಡಬೇಕು. ಅದು ಸ್ವಲ್ಪ ಇನ್ನೂ ನಮ್ಮ ಅಧಿಕಾರಿಗಳು ನಮ್ಮ ಸಿಬ್ಬಂದಿಗಳು ನಾವು ಮಾಡಬೇಕು. ನಾವು ವಿ ಡೋಂಟ್ ಲೂಸ್ ಹೋಪ್ ಅಷ್ಟೇ ನಾನು ಹೇಳ್ತೀನಿ. ನಮ್ಮ ಎಫರ್ಟ್ ಏನಿದೆ ಅದು ಕಂಟಿನ್ಯೂ ಇರುತ್ತೆ. ಇದು ಒಂದು ಆಗಿದೆ, ಆದ್ರೆ ಅದಕ್ಕೆ ಆಗಿದೆ ಇದು ದೊಡ್ಡ ಲೋಪ್ ಇದೆ. ಯಾಕಂದ್ರೆ ಈಸ್ ಎ ನೋನ್ ಪರ್ಸನ್. ಯಾವ ಅನ್ನೋನ್ ಕಡೆ ಸಿಕ್ಕರೆ ಅದು ಬೇರೆ ವಿಷಯ, ಆದ್ರೆ ನೋನ್ ಪರ್ಸನ್ ಕಡೆ ಸಿಕ್ಕಿದ್ರೆ ಅದರ ಅರ್ಥ ಯಾವ ಲೆವೆಲ್ ನಲ್ಲಿ ಒಂದು ಕುಮ್ಮಕ್ಕಿದೆ, ಇಲ್ಲಿ ಕನ್ನವೆನ್ಸ್ ಇದೆ.